ಧನುರ್ಮಾಸದ ಕೊನೆಯ ದಿನವಾದ ಮಕರ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಗಣೇಶ ಗುಡಿ ಬೀದಿಯ ಶ್ರೀರಾಮ ಮಂದಿರದ ವತಿಯಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಶ್ರೀರಾಮನ ಉತ್ಸವ ನಡೆಸಿದರು. ನ್ಯೂಸ್5ಗೆ ಸ್ವಾಗತ. ಹುಣಸೂರಿನಲ್ಲಿ ಧನುರ್ಮಾಸದ ಅಂಗವಾಗಿ ತಿಂಗಳ ಕಾಲ ಪ್ರಾತಃಕಾಲ ಅಲಂಕೃತ ಮಂಟಪದಲ್ಲಿ ದೇವರನ್ನ ಇರಿಸಿ ನಿತ್ಯ ಲಕ್ಷ್ಮಣ ತೀರ್ಥ ನದಿ ತಟದಿಂದ ಭಜನಾ ತಂಡವು ರಾಮ ಮಂದಿರದವರೆಗೆ ಭಜನೆ ಮಾಡ್ತಾ ಸಾಗಿ ಬಂದರೆ ಧನುರ್ಮಾಸದ ಕೊನೆಯ ದಿನ ಮಕರ ಸಂಕ್ರಾಂತಿಯೊಂದು ಅರ್ಚಕ ಪ್ರಕಾಶ್ ಹಬ್ಬದ ಅಂಗವಾಗಿ ಲಕ್ಷ್ಮಣ ತೀರ್ಥ ನದಿ ತಟದ ಅರಳಿಕಟ್ಟೆಗೆ ಪೂಜೆ ಸಲ್ಲಿಸಿ ಈಶ್ವರ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಿದರು. ನಂತರ ಅಲಂಕೃತ ಮಂಟಪದಲ್ಲಿ ದೇವರನ್ನ ಪ್ರತಿಷ್ಠಾಪಿಸಿ ನಗರದ ಬ್ರಾಹ್ಮಣರ ಬಡಾವಣೆ, ಮುನೇಶ್ವರ ಸ್ವಾಮಿ ದೇವಾಲಯ, ಎಸ್ಜೆ ರಸ್ತೆ, ಜೆಎಲ್ಬಿ ರಸ್ತೆ, ಲಕ್ಷ್ಮೀ ವಿಲಾಸ್ ಸರ್ಕಲ್, ಬಜಾರ್ ರಸ್ತೆ, ವಿಶ್ವೇಶ್ವರಯ್ಯ ವೃತ್ತ, ಗುಡಿ ರಸ್ತೆ ಮಾರ್ಗವಾಗಿ ಮೆರವಣಿಗೆ ಸಾಗಿ ಬಂದು ಶ್ರೀರಾಮ ಮಂದಿರದಲ್ಲಿ ಅಂತ್ಯಗೊಳಿಸಿದರು. ದೇವರ ಮೆರವಣಿಗೆ ಸಾಗಿ ಬಂದ ವೇಳೆ ಮನೆಗಳವರು ಪೂಜೆ ಸಲ್ಲಿಸಿದರು. ಕೆಲವರು ಈಡುಗಾಯಿ ಒಡೆದು ಧನ್ಯತಾ ಭಾವ ಮೆರೆದರು. ಇನ್ನು ಕಳೆದ 1 ತಿಂಗಳ ಕಾಲ ನಡೆದ ಭಜನೆಯಲ್ಲಿ ಪುರಸಭಾ ಮಾಜಿ ಸದಸ್ಯ ಮುನಿರಾಜು, ಆರ್ಎಸ್ಎಸ್ ನಗರ ಸಂಚಾಲಕ ಮಹದೇವ್ ಬಾಗಲ್, ಉದ್ಯಮಿ ಗುಡಿಮಣಿ, ದೀಪು, ಗೋಬಿ ವೇಣು, ವಿಶ್ವಗೋಪಾಲ, ಮಹೇಂದ್ರ, ಉಮೇಶ್, ಆನಂದ್, ಪುರುಷೋತ್ತಮ, ಧನರಾಜ್ ಸೇರಿದಂತೆ 300ಕ್ಕೂ ಹೆಚ್ಚು ಮಂದಿ ತಲೆಗೆ ಕೇಸರಿ ರುಮಾಲು, ಹೊಸ ಬಟ್ಟೆ ತೊಟ್ಟು ದೇವರ ಭಜನೆ ಮಾಡ್ತಾ ಮೆರವಣಿಗೆಯಲ್ಲಿ ಸಾಗಿ ಬಂದರು. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ, ಇದು ನಿಮ್ಮ ನ್ಯೂಸ್5. ನೀರೈತೆ ಸ್ವಲ್ಪ